ಬಯ್ಯಾಪುರ ಬಣದಿಂದ ಪಿಕಾರ್ಡ್ ಬ್ಯಾಂಕ್ ಗೆಲುವು. ಲಿಂಗಸೂರು ತಾಲೂಕಿನ ಪಿಕಾರ್ಡ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಹುಲಿಗೇರಿ ಬಣದೊಂದಿಗೆ ನಡೆದಿತ್ತು. ಬುಧವಾರದಂದು ಎಲೆಕ್ಷನ್ ರಿಸಲ್ಟ್ ಅನಾವರಣಗೊಂಡ ತಕ್ಷಣ ಬಯ್ಯಾಪುರ ಬಣ ಗೆದ್ದು ಹರ್ಷ ವ್ಯಕ್ತಪಡಿಸಿದರು. ಬಯ್ಯಾಪುರ ಬಣದಿಂದ ನಾಮಪತ್ರ ಸಲ್ಲಿಸಿದವರು ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮೇಶ್ ತಂದೆ ಚನ್ನವೀರಪ್ಪ ಆಯ್ಕೆಯಾದರು. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವಪ್ಪ ಜ್ಞಾನಪ್ಪ ತಂದೆ ಬೀರಪ್ಪ ಹೂವಿನಬಾವಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಹುಲಿಗೇರಿ ಬಣದಿಂದ ನಾಮಪತ್ರ ಸಲ್ಲಿಸಿದ್ದವರು ಅಧ್ಯಕ್ಷ ಬಣಕ್ಕೆ ಸಿದ್ದನಗೌಡ ತಂದೆ ಭೂಪನಗೌಡ ಮಾಕಾಪುರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರ್ತಕ್ಕಂಥ ವೆಂಕಮ್ಮ ಗಂಡ ಯಂಕಪ್ಪ ಭೂಪೂರ್ ಇವರು ಸೋಲಿನೊಂದಿಗೆ ಬಯ್ಯಾಪುರ ಬಣ ವಿಜಯವನ್ನು ಸಾಧಿಸಿತು. ಕೇವಲ 8 ಮತಗಳ ಆಯ್ಕೆಯೊಂದಿಗೆ ಬಯ್ಯಾಪುರ ಬಣ ಆಯ್ಕೆಯಾಯಿತು. ಕೇವಲ ಒಂದೇ ಒಂದು ಮತದಿಂದ ಜಯಬೀರಿದ ಬಯ್ಯಾಪುರ ಬಳಗ. ಬಯ್ಯಾಪುರ ಬಣ ಪಟಾಕಿ ಸಿಡಿಸಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು PLD ಬ್ಯಾಂಕಿನ ಚುನಾವಣೆ ಏನು 2 ಗುಂಪುಗಳ ಮಧ್ಯೆ ಜಿದ್ದಾಜಿದ್ದಿಯಾಗಿ ನಡೆದಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿದ್ದರಾಮೇಶ್ ಅವರು 8 ಮತಗಳ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಜೊತೆಗೆ ಶಿವಗೇನಪ್ಪರು ಕೂಡ ನಮ್ಮ ಜೊತೆಗಿದ್ದು ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಆದರೆ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಇವತ್ತು ಸಿದ್ದನಗೌಡರವರು ಕಾಂಗ್ರೆಸ್ ಬೆಂಬಲದಿಂದ ಸೋತಿರ್ತಕ್ಕಂಥದ್ದು. ಇವತ್ತು ಹುಲಿಗೇರಿ ಬೆಂಬಲಿಗರವರು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಮಾಡೋದ್ರ ಮೂಲಕ ಇವತ್ತನ್ನ ಸೋಲಿಸಿದ್ದಾರೆ. ಇವತ್ತು ರಾಜಕಾರಣ ಇಂಥ ನೀರಲ್ಲ. ಇವತ್ತು ಪಕ್ಷ ಕಟ್ಟುವುದರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಶರಣಗೌಡ ಪಾಟೀಲ್ ಬಯ್ಯಾಪುರ್ MLC ಅವರ ನಾಯಕತ್ವದಲ್ಲಿ ಇವತ್ತು ಚುನಾವಣೆಯನ್ನು ನಾವು ಮುಂದಿನ ದಿನಮಾನದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಪ್ರತಿ ಪಂಚಾಯಿತಿಗಳಿಗೆ ಹೋಗಿ ಇವತ್ತು ನಾಳೆ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೇ ರೀತಿಯಾಗಿ ಚುನಾವಣೆಯನ್ನು ಗೆಲ್ಲುತ್ತೀವಿ ಅಂತ ಮಾತನ್ನ ಈ ಮೂಲಕ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಶ್ರೀ ಅಮರೇಗೌಡ ಪಾಟೀಲ್ ಸಾಹೇಬರಿಗೂ ಹಾಗೂ MLC ಆದಂಥ ಶರಣಗೌಡ ಪಾಟೀಲ್ ಬಯ್ಯಾಪುರ ಸಾಹೇಬರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಧನ್ಯವಾದಗಳು. ಎಲ್ಲ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ಧನ್ಯವಾದ ತಿಳಿಸುತ್ತಾ